ರಾಮು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಕರಾಟೆ ಕ್ರೀಡಾಪಟುಗಳಿಂದ ಗಿನ್ನಿಸ್ ದಾಖಲೆ. ಸುದ್ದಿಯ ವಿವರ. ಇತ್ತೀಚೆಗೆ ಆಗಸ್ಟ್ 14ರಂದು ಚೆನ್ನೈನ ಸಂತ್ ಥಾಮಸ್ ಆವರಣದಲ್ಲಿ ಅಫಿಷಿಯಲ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕರಾಟೆ ಚಿನ್ನದ ಪದಕ ಸಮಾರಂಭ ಹಾಗೂ ಬೋಧಿ ರೆಕಾರ್ಡನ್ನು ಆಯೋಜಿಸಲಾಗಿತ್ತು. ರಾಮು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಮತ್ತು ಮಾಲೂರು ತಾಲೂಕಿನ ಟೇಕಲ್ ಶಾಲೆಯ ಕರಾಟೆ ವಿದ್ಯಾರ್ಥಿಗಳು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿ ಚಿನ್ನದ ಪದಕ ಹಾಗೂ ಪ್ರಶಸ್ತಿ ಪತ್ರಗಳನ್ನು ಪಡೆದುಕೊಂಡರು. ರಾಮು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿಯ ಕರಾಟೆ ಮಾಸ್ಟರ್, ಕರಾಟೆ ಶಾಲೆಯ ಸಂಸ್ಥಾಪಕರಾದ ಕರಾಟೆ ರಾಮುರವರಿಂದ ತರಬೇತಿ ಪಡೆದ ಕರಾಟೆ ವಿದ್ಯಾರ್ಥಿಗಳು ಅವರನ್ನು ಕಂಡು ಪೋಷಕರು ಇವರ ಸಾಧನೆಯನ್ನು ಕರಾಟೆ ರಾಮು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಪಡೆದ ಕರಾಟೆ ವಿದ್ಯಾರ್ಥಿಗಳಲ್ಲಿ ಶ್ರೀನಿವಾಸಪುರ ತಾಲೂಕಿನ CN ಮನೀಶ್ ರೆಡ್ಡಿ, ಬೋಧಿ ರೆಕಾರ್ಡ್ ಅನ್ನು ಶ್ರೀಕಾಂತ್ ತೇಜ್, N ಮನೋಜ್ ಕುಮಾರ್, KN ಪೂರ್ವಿಕ್ ಸಾವಿ, ಟೇಕಲ್ ಶಾಖೆಯ S ಹರ್ಷಿತ್, ಲವಿಕ್ ಆರ್ಯ ಗಿನ್ನಿಸ್ ರೆಕಾರ್ಡ್ ಪಡೆದಿರುತ್ತಾರೆ. ಈ ಸಂದರ್ಭದಲ್ಲಿ ಶ್ರೀನಿವಾಸಪುರ ಶಾಖೆಯ ಕರಾಟೆ ಮಾಸ್ಟರ್ ನಾಗರಮಣ, ಲೇಡೀಸ್ ಕರಾಟೆ ಮಾಸ್ಟರ್ N ವೈಷ್ಣವಿ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ವರದಿ ಪರ್ವೀಸ್ ಅಹಮದ್. Fight. Yeah, mate. ಬೇಗ ಬರಬೇಕು. ಸ್ಟ್ಯಾಂಡರ್ಡ್ ಸೈನ್ಸ್ ನಿಂತ್ಕೊಂಡ್ಮೇಲೆ
ಹಂಗೆ ಈಚೆ ಸರ್ ಪರಕ್ಕೆ ಟರ್ನ್ ಆಗಿ ಬನ್ನಿ up. Right. Come on. Right. ನಮ್ಮ ಕರಾಟೆ ಶಾಲೆಯ ಕರಾಟೆ ಕಿಂಗ್ ಎಂದು ಕೂಗುವ ನಮ್ಮ ಏಕೈಕ ವ್ಯಕ್ತಿ ಕರಾಟೆ ರಾಮೋತ್ಸವ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತುಂಬ ವರ್ಷಗಳಿಂದ ಕರಾಟೆ ಅಚ್ಚುಮೆಚ್ಚಾಗಿ ಎಲ್ಲ ಮಕ್ಕಳಿಗೂ ಅವರ ಪ್ರತಿಭೆಯನ್ನು ಕಲಿಸಿ ಒಳ್ಳೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಅದೇ ಥರ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಬೋಧಿ ಅವಾರ್ಡ್ ಹಾಗೂ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಇಂಥ ಸಾಧನೆ ಕರ್ಕೊಂಡೋಗಿ ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ರಾಮು ಮಾರ್ಷಲ್ ಆರ್ಟ್ಸ್ ಕರಾಟೆ ರಾಮನವರಿಗೆ ನಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸೊ ಚಿಲ್ಡ್ರನ್ಸ್ ಅಲ್ಲ ಬಿಗ್ ಕ್ಲಾಸ್ ಕರಾಟೆ ಪ್ರತಿಭೆಯನ್ನು ಪ್ರತಿಯೊಂದು ಮಗುಗೂ ಎಸ್ಪೆಷಲಿ ಹೆಣ್ಣು ಮಗುಗೆ ತಲುಪಬೇಕು ಅಂತೇಳಿ ಅವರು ತುಂಬ ಕಠಿಣ ಶ್ರಮ ಪಡ್ತಾ ಇದ್ದಾರೆ, ತುಂಬ ಕಠಿಣ ಸಾಧನೆ ಮಾಡ್ತಾ ಇದ್ದಾರೆ. ಅದೇ ಥರ ಅವರ ಒಂದು ತರಬೇತಿಯಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಪ್ರೋತ್ಸಾಹ ಪಡ್ಕೊಂಡು ಎಲ್ಲ ಮಕ್ಕಳು ಸಹ ನೋಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಕರಾಟೆಯಲ್ಲಿ ಕಟಾಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಅವರ ಶೈಲಿಯಲ್ಲಿ ಅವರ ಒಂದು ಎಫೆಕ್ಟಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಸೊ ಆ ಮಕ್ಕಳಿಗೂ ಸಹ ನಮ್ಮ ರಾಮು ಮಾರ್ಷಲ್ ಆರ್ಟ್ಸ್ ಅವ್ರ ವತಿಯಿಂದ ಆ ಮಕ್ಕಳು ಸಹ ತುಂಬ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದಿಸ್ತಾ ಇದ್ದೀವಿ ಸರ್. ಅದೇ ಥರ ನಮ್ಮ ಕರಾಟೆ ರಾಮು ಸರ್ ಅವರಿಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಈ ಪ್ರತಿಭೆಯನ್ನು ನೋಡಿ ಪ್ರತಿಯೊಂದು ಹಳ್ಳಿಯ ತನಕ, ಪ್ರತಿಯೊಂದು ಹೆಣ್ಣು ಮಗು ತನಕ, ಪ್ರತಿಯೊಂದು ಜಿಲ್ಲೆಗೂ ತಲುಪಬೇಕಾಗಿ ನಾವು ನಿಮ್ಮನ್ನು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ರಾಮು ಮಾರ್ಷಲ್ ಆರ್ಟ್ಸ್ ಕೋಲಾರ ನಮ್ಮ ಕರಾಟೆ ಶಾಲೆಯ ಕರಾಟೆ ಕಿಂಗ್ ಎಂದು ಕೂಗುವ ನಮ್ಮ ಏಕೈಕ ವ್ಯಕ್ತಿ ಕರಾಟೆ ರಾಮೋತ್ಸವ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ತುಂಬ ವರ್ಷಗಳಿಂದ ಕರಾಟೆ ಅಚ್ಚುಮೆಚ್ಚಾಗಿ ಎಲ್ಲ ಮಕ್ಕಳಿಗೂ ಅವರ ಪ್ರತಿಭೆಯನ್ನು ಕಲಿಸಿ ಒಳ್ಳೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಅದೇ ಥರ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಬೋಧಿ ಅವಾರ್ಡ್ ಹಾಗೂ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಇಂಥ ಸಾಧನೆ ಕರ್ಕೊಂಡೋಗಿ ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ರಾಮು ಮಾರ್ಷಲ್ ಆರ್ಟ್ಸ್ ಕರಾಟೆ ರಾಮನವರಿಗೆ ನಮ್ಮ ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಸೊ ಚಿಲ್ಡ್ರನ್ಸ್ ಅಲ್ಲ ಬಿಗ್ ಕ್ಲಾಸ್ ಕರಾಟೆ ಪ್ರತಿಭೆಯನ್ನು ಪ್ರತಿಯೊಂದು ಮಗುಗೂ ಎಸ್ಪೆಷಲಿ ಹೆಣ್ಣು ಮಗುಗೆ ತಲುಪಬೇಕು ಅಂತೇಳಿ ಅವರು ತುಂಬ ಕಠಿಣ ಶ್ರಮ ಪಡ್ತಾ ಇದ್ದಾರೆ, ತುಂಬ ಕಠಿಣ ಸಾಧನೆ ಮಾಡ್ತಾ ಇದ್ದಾರೆ. ಅದೇ ಥರ ಅವರ ಒಂದು ತರಬೇತಿಯಲ್ಲಿ ಎಲ್ಲ ಹೆಣ್ಮಕ್ಳು ತುಂಬ ಪ್ರೋತ್ಸಾಹ ಪಡ್ಕೊಂಡು ಎಲ್ಲ ಮಕ್ಕಳು ಸಹ ನೋಡಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಕರಾಟೆಯಲ್ಲಿ ಕಟಾಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಅವರ ಶೈಲಿಯಲ್ಲಿ ಅವರ ಒಂದು ಎಫೆಕ್ಟಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಸೊ ಆ ಮಕ್ಕಳಿಗೂ ಸಹ ನಮ್ಮ ರಾಮು ಮಾರ್ಷಲ್ ಆರ್ಟ್ಸ್ ಅವ್ರ ವತಿಯಿಂದ ಆ ಮಕ್ಕಳು ಸಹ ತುಂಬ ಜೋರಾಗಿ ಚಪ್ಪಾಳೆ ಮುಖಾಂತರವಾಗಿ ಅಭಿನಂದಿಸ್ತಾ ಇದ್ದೀವಿ ಸರ್. ಅದೇ ಥರ ನಮ್ಮ ಕರಾಟೆ ರಾಮು ಸರ್ ಅವರಿಗೆ ನಾವು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸರ್, ನಿಮ್ಮ ಒಂದು ಈ ಪ್ರತಿಭೆಯನ್ನು ನೋಡಿ ಪ್ರತಿಯೊಂದು ಹಳ್ಳಿಯ ತನಕ, ಪ್ರತಿಯೊಂದು ಹೆಣ್ಣು ಮಗು ತನಕ, ಪ್ರತಿಯೊಂದು ಜಿಲ್ಲೆಗೂ ತಲುಪಬೇಕಾಗಿ ನಾವು ನಿಮ್ಮನ್ನು ಬೇಡ್ಕೊಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನೋಡಿ, ಎಲ್ಲ ಮಕ್ಕಳಿಗೂ ಯೋಗ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಆಯ್ತಲ್ವ ಸರ್. ಜೊತೆಗೆ ಈ ಕರಾಟೆ ಪ್ರತಿ ಹೆಣ್ಮಕ್ಳಿಗೂ ತುಂಬ ಅಗತ್ಯವಾಗಿದೆ ಸರ್. ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆ ಸೆಲ್ಫ್ ಡಿಫೆನ್ಸ್ ಕಲಿಯೋದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳಿಗೂ ನೋಡಿ ಸರ್, ಇಂಥ ಟೀಚರ್ಸ್ ಹತ್ರ ಬಂದು ಕಲ್ತ್ಕೊಳ್ಳೋದು ತುಂಬ ಉತ್ತಮವಾಗಿರುತ್ತೆ. ಎಲ್ಲ ಹೆಣ್ಮಕ್ಳು ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ಇವಾಗ ನಮ್ಮ ಸಮಾಜದಲ್ಲಿ ಪ್ರತಿದಿನ ಮಗು ಒಂದ್ಸಲ ಆಚೆ ಹೋದಾಗ ಒಳಗಡೆ ಬರಬೇಕಾದ್ರೆ ಎಷ್ಟು ತೊಂದರೆಗಳನ್ನ ಅನುಭವಿಸ್ತಾಳೆ, ಎಷ್ಟು ಕಷ್ಟ ಅನುಭವಿಸ್ತಾಳೆ, ಮನೆಗೆ ಮಗು ಮತ್ತೆ ಸೇಫ್ಟಿಯಾಗಿ ಬರುತ್ತಾ ಇಲ್ವಾ ಅಂತ ತುಂಬ ಭಯ ಪಡ್ಕೊಳ್ತಾರೆ ಸರ್. ಈ ಕರಾಟೆ ಕಲಿಯೋದ್ರಿಂದ ಆ ಮಕ್ಕಳಿಗೆ ತುಂಬ ಆತ್ಮಸ್ಥೈರ್ಯ, ಅವರೊಂದು ನಂಬಿಕೆ, ಅವರೊಂದು ಕಂಪಲ್ಸರಿ ಗಟ್ಟಿಮುಟ್ಟಿಯಾಗಿರ್ತಾರೆ. ಆ ಮಕ್ಕಳು ಕಲಿಬೇಕು ಅಂತೇಳಿ ಹೆಣ್ಮಕ್ಳು ನಾನು ತುಂಬ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಸರ್. ನಿಮ್ಮ ಶಾಲೆಯಲ್ಲಿ ಹಾಂ ಸರ್. ಈ ವಿದ್ಯಾರ್ಥಿ ಕರಾಟೆ ಪಟುಗಳು ಯಾವ ಪ್ರಶಸ್ತಿಗೆ ಪಡೆದಿದ್ದಾರೆ? ನನಗೆ ಮಾಹಿತಿ ಪ್ರಕಾರ ಗಿನ್ನಿಸ್ ದಾಖಲೆಗಳೆಲ್ಲ ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು.
ಎಷ್ಟು ಜನ ಮಕ್ಕಳು ಎಲ್ಲಿ ಕಾಂಪಿಟೇಷನ್ ನಡೆದಿದ್ದು ಏನೇನು ಇದುವರೆಗೂ ಏನೇನು ಆಗಿದೆ ಸರ್, ನಿಮ್ಮ ಇದು ಕರಾಟೆ ಶಾಲೆಯಲ್ಲಿ? ನಮ್ಮ ರಾಮ ಮಾರ್ಷಲ್ ಆರ್ಟ್ಸ್ ಶಾಲೆಯಿಂದ ಸರ್ ಡಿಸ್ಟಿಕ್ ಲೆವೆಲ್ಲು, ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಅದೇ ಥರ ಇಂಟರ್ನ್ಯಾಷನಲ್ ಲೆವೆಲ್ಲು, ಅದೇ ಥರ ಬೋಧಿ ಅವಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬೋಧಿ ಅವಾರ್ಡು, ಆ ನಂತರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಸಾಧನೆ ಮಾಡಿದೆ ಸರ್. ಸುಮಾರು ನಮ್ಮನ್ನು ಸಹ ಸಾರು ಕರ್ಕೊಂಡೋಗಿ ನಮಗೂ ಸಹ ಈ ಥರನೇ ಎಲ್ಲ ಅಚ್ಚುಕಟ್ಟಾಗಿ ನಮ್ಮನ್ನು ವರ್ಲ್ಡ್ ರೆಕಾರ್ಡ್ಗೆ, ಬೋಧಿ ಅವಾರ್ಡ್ಗೆ ಒಂದು ನಮ್ಮ ಸೆಲೆಕ್ಷನ್ ಮಾಡಿ ಆ ಪದಕ ಆಗಿರ್ಬೋದು, ಆ ಮೆಡಲ್ ಆಗಿರ್ಬೋದು ಸಿಗೋ ಥರ ನಮಗೆ ಸುಮಾರು ಇವಾಗ ನಾವು ಲಾಸ್ಟ್ ಇಯರ್ ಬ್ಯಾಚಲ್ಲಿ ಸರ್ ಒಂದು 5 ಜನ ಇದ್ವಿ. ಈ ವರ್ಷದ ಬ್ಯಾಚಲ್ಲಿ ಸುಮಾರು ಒಂದು 15-20 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ವಿ ಸರ್. ಎಲ್ಲ ಮಕ್ಕಳಿಗೂ ಬೋಧಿ ಅವಾರ್ಡ್ ಸಿಕ್ಕಿದೆ. ಅದೇ ಥರ ಬೋಧಿ ಅವಾರ್ಡ್ ನಂತರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟು ಹಾಗೂ ಮೆಡಲ್ ಕೂಡ ಸಿಕ್ಕಿದೆ ಸರ್. ನಿಮ್ಮ ಒಂದು ಕರಾಟೆ ಶಾಲೆಯಲ್ಲಿ ಹಾಂ ಸರ್. ಆಮೇಲೆ ಸಮುರಾಯ್, ಆಮೇಲೆ ಇನ್ನೂ ಕಟಾಫ್ಸು, ಹೌದು ಸರ್. ಆಮೇಲೆ ಬೇರೆ ಬೇರೆ ಯಾವ್ಯಾವ ರೀತಿಯ ನೀವು ಇದನ್ನ ಕಲ್ತ್ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ರಾಮು ಸಾರು? ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಫೈಟ್ ಜೊತೆಗೆ ಇಂಪಾರ್ಟೆಂಟ್ ಸ್ಟಿಕ್ ಕಲಿಸ್ತಾರೆ ಸರ್. ಸ್ಟಿಕ್ಕು ಕಲಿಸ್ತೀವಿ, ಅದೇ ಥರ ನಂಚ ಕಲಿಸ್ತೀವಿ. ಆಮೇಲೆ ಸ್ಟಿಕ್ಕು ನಂಚ ಕಲ್ತ್ಕೊಂಡ್ಮೇಲೆ ಸಮುರಾಯ ಅಂತ ಕರಿತೀವಿ ಸರ್. ಸಮುರಾಯ ಅಂದಾಗ ಸರ್ ಸ್ವಾರ್ಡ್, ಆ ಸ್ವಾರ್ಡ್ನು ಸಹ ನಮ್ಮಲ್ಲಿ ತರಬೇತಿ ಕೊಡ್ತೀವಿ. ಆ ಸ್ವಾರ್ಡ್ನು ಸರ್ ಯಾವ ರೀತಿ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿ ಹಿಂಗೆ ಮಾಡಬೇಕು ಅಂತೇಳಿ ಟೋಟಲ್ ಅವ್ರಿಗೆ ಕಂಪ್ಲೀಟ್ ಟ್ರೈನಿಂಗ್ ಇದೆ ಸರ್. ಫೈಟ್ ಮಾಡೋದಕ್ಕೆ ಒಂದು ಸ್ಟಿಕ್ ತಗೊಂಡು ಸ್ಟಿಕ್ಕಲ್ಲಿ ಫೈಟ್ ಮಾಡೋದಕ್ಕೆ, ಒಂದು ನಾಂಚಕಲ್ಲಿ ಫೈಟ್ ಮಾಡೋದಕ್ಕೆ, ಒಂದು ಸಮುರಾಯ್ ಕೊಟ್ಟು ಅದನ್ನ ಥರ ಹ್ಯಾಂಡಲ್ ಮಾಡೋದಕ್ಕೆ, ಅದರಲ್ಲಿ ಫೈಟ್ ಮಾಡೋದಕ್ಕೆ ಸರ್ ನಮಗೆ ತುಂಬ ಸಹಕಾರ ಸಿಗುತ್ತೆ ಸರ್. ಏನು ಆಯುಧ ಇಲ್ದಿರ ಬರೀ ಕೈನಲ್ಲಿ ಯಾವ ರೀತಿ ಕಲಿಸ್ಕೊಡ್ತೀರಾ ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳಾಗಿ? ಫಸ್ಟ್ ಬರೋದು ಸರ್ ವಿತೌಟ್ ವೆಪನ್ ಎಂಟಿ ಹ್ಯಾಂಡಲ್ಲಿ ಫೈಟ್ ಮಾಡೋದನ್ನೇ ಸೆಲ್ಫ್ ಡಿಫೆನ್ಸ್ ಕರೀತೀವಿ ಸರ್. ಸೊ ನಮ್ಮ ಮಕ್ಕಳಿಗೆ ಏನೇ ಆಯುಧ ಇಲ್ಲ ಕೊಡೋದು ಸರ್, ಅವರು ಅಚ್ಚುಕಟ್ಟಾಗಿ ಯಾರೇ ಬರಲಿ ಅವರು ಫೈಟ್ ಮಾಡ್ತಾರೆ, ಅವ್ರು ಕಾಪಾಡ್ಕೊಳ್ತಾರೆ, ಧೈರ್ಯವಾಗಿ ಅದೇನು ಬೇಕೋ ಹೋರಾಡ್ತಾರೆ ಸರ್. ಆಮೇಲೆ ತಮ್ಮ ಹೆಸರು ಸಹ ತರಬೇತಿ ದರ ಈ ಶಾಲೆದು ಯಾವ ಶಾಲೆ ತರಬೇತಿ? ಸರ್ ನಾವು ರಾಮು ಮಾರ್ಷಲ್ ಆರ್ಟ್ಸಲ್ಲಿ ಸರ್ ಅವರು ನಾವು ಸ್ಟೂಡೆಂಟ್ ಆಗಿದ್ದೀವಿ. ಸೊ ನಮ್ಮದು ಶ್ರೀನಿವಾಸಪುರ ಸರ್ ನಾಗರಣ್ಣ ಅಂತೇಳಿ ನನ್ನ ಫೋಟೋ ಬ್ಲಾಕ್ ಬೆಲ್ಟ್ ಆಗಿರುತ್ತೆ. ಸೊ ನಾವು ಸಾರ್ ಹತ್ರ ಜಾಯ್ನ್ ಆಗಿ ಸಾರ್ ಹತ್ರ ನಾವೆಲ್ಲ ಟ್ರೈನಿಂಗ್ ತೊಗೊಳ್ತಾ ಇದ್ದೀವಿ. ಅದೇ ಥರ ನಾವು ಶ್ರೀನಿವಾಸಪುರ ರಾಮು ಮಾರ್ಷಲ್ ಆರ್ಟ್ಸಲ್ಲಿ ತಾಲೂಕು ಅಧ್ಯಕ್ಷರಾಗಿದ್ದೀವಿ. ಅದೇ ಥರ ವೈಷ್ಣವಿ ಅಂದ್ಬಿಟ್ಟು ಮೇಡಮ್ ಅವರು ತಟ್ಟನ್ ಬ್ಲಾಕ್ ಬೆಲ್ಟ್ ಆಗಿರ್ತಾರೆ. ಸೊ ಎಸ್ಪೆಷಲಿ ಹೆಣ್ಣು ಮಕ್ಕಳ ಬಗ್ಗೆ ತುಂಬಾ ಅವರು ಆಸಕ್ತಿ ತೋರಿಸಿ ಹೆಣ್ಣು ಮಕ್ಕಳಿಗೆ ಸೆಲೆಕ್ಷನ್ ಬಗ್ಗೆ ತುಂಬಾ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇವಾಗಲೇ ತಮ್ಮ ಮೀಡಿಯಾ ಮಿತ್ರರು ತಾವು ನೋಡಿದಾಗೆ ಅವರೊಂದು ಪ್ರತಿಭೆನ ನೋಡಿದ್ದೀರಾ. ಸೊ ಹೆಣ್ಮಕ್ಳಿಗೋಸ್ಕರ ಅವರು ಯಾವಾಗೇ ಬರಲಿ, ಎಲ್ಲೇ ಇರಲಿ, ಹೆಣ್ಮಕ್ಳಿಗೆ ತುಂಬ ಆತ್ಮಸ್ಥೈರ್ಯ ತುಂಬಿ ಅವ್ರಿಗೆ ಸೆಲ್ಫ್ ಡಿಫೆನ್ಸ್ ತುಂಬ ಜನ ಚೆನ್ನಾಗಿ ಕೊಡ್ತಾರೆ ಸರ್. ಅವ್ರಿಗೂ ಸಹ ನಾವು ಅಭಿನಂದಿಸ್ತಾ ಸರ್. ಸರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗಿನ್ನಿಸ್ ರೆಕಾರ್ಡ್ ಅಂದರೆ ಬೋಧಿ ಒಂದು ಕಾರ್ಯಕ್ರಮವನ್ನು ಚೆನ್ನೈಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 3ನೇ ಬಾರಿ ಇದು ಆಯೋಜನೆ ಮಾಡಿದರು ಬಾಲ್ಮುರುಗನ್ ಅಂತ. ಏನಂದರೆ ಕರಾಟೆ ಎಲ್ಲ ಕಡೆಯೂ ಆಡಬೇಕು, ಪ್ರತಿಯೊಂದು ಮನೆಯಲ್ಲೂ ಒಂದು ಕರಾಟೆ ಫೋಟೋ ಹುಟ್ಟಬೇಕು, ಹೆಣ್ಮಕ್ಳಿಗೆ ಒಂದು ಆತ್ಮರಕ್ಷಣೆ ಕಲೆ ಎಲ್ಲ ಕಡೆ ಹರಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾಯಿದ್ದಾರೆ. ನಾವು ಸುಮಾರು 3 ಬಾರಿನೂ ಅಟೆಂಡ್ ಮಾಡಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಸಕ್ಸಸ್ ಆಗಿದ್ದಾರೆ. ಇದೇ ಥರ ಬೇರೆ ಬೇರೆ ಎಲ್ಲ ಸ್ಪೋರ್ಟ್ಸ್ ಇದರಲ್ಲೂ ಕರಾಟೆ ಇದರಲ್ಲೂ ನಮ್ಮ ಮಕ್ಕಳು ಒಳ್ಳೆಯ ಪ್ರದರ್ಶನ ಮಾಡಿ ಉತ್ತಮ ಪದಕಗಳು ಮತ್ತು ಪ್ರಶಸ್ತಿಗಳನ್ನು ಗಳಿಸ್ತಾ ಇದ್ದಾರೆ. ಎಸ್ಪೆಷಲಿ ನಮ್ಮ ರಾಮು ಮಾರ್ಷಲ್ ಆರ್ಟ್ಸ್ ಮೊದಲ ಬಾರಿಗೆ ನಮ್ಮ ಕೋಲಾರ ಡಿಸ್ಟಿಕ್ಕಿಂದ ನಾವೇ ಫಸ್ಟು ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದು. ಇವಾಗ ಸುಮಾರು ಜನ ಅದರಲ್ಲಿ ಭಾಗವಹಿಸಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಅಂತ ಹೇಳ್ಬೇಕಂದ್ರೆ ಫಸ್ಟು ಮೊದಲನೇ ಆಯೋಜನೆ ಮಾಡಿದ್ದಾಗೆ ನಮ್ಮ ಮಾರ್ಷಲ್ ಆರ್ಟ್ಸ್ನಲ್ಲಿ ಸುಮಾರು ಜನ ಅಟೆಂಡ್ ಮಾಡಿದ್ದೀವಿ. ಸರಿ, ಧನ್ಯವಾದ. ಸರ್ ರಾಮು ಸರ್ ಇದರಲ್ಲಿ ಸೇರಿಸ್ದಾಗಿಂದ ನನ್ನ ಮಗಳಿಗೆ ತುಂಬ ಚೆನ್ನಾಗೆಲ್ಲ ಹೇಳ್ಕೊಡ್ತಿದ್ದಾರೆ. ಈಗ ಗಿನ್ನಿಸ್ ರೆಕಾರ್ಡ್ಗೂ ಕರ್ಕೊಂಡೋಗಿ ಅವಳನ್ನ ಗಿನ್ನಿಸ್ ರೆಕಾರ್ಡ್ ಇದರಲ್ಲಿ ವರ್ಲ್ಡ್ ರೆಕಾರ್ಡು ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರು ಇದರಲ್ಲಿ ಸೇರಿದಾಗಿನಿಂದ ಒಂಥರ ತಂದೆ ಥರ, ಗುರು ಥರ ಎಲ್ಲದರಲ್ಲೂ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಹೆಂಗಿರಬೇಕು ಅಂತ ಅವ್ರನ್ನ ನಾವು ನೋಡಿ ಕಲ್ತ್ಕೋಬೇಕು. ಆ ಥರ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ತುಂಬಿ ಅವ್ರ ಪೇರೆಂಟ್ಸ್ಗೂ ಅಷ್ಟೇ ನಾವು ಕಳ್ಸಿದ್ಮೇಲೆ ಕರಾಟೆ ಕ್ಲಾಸ್ ಕಳಿಸಿದ್ದೀವಿ ಅಂತ ಭಯನೇ ಇಲ್ಲ, ಅಷ್ಟು ಧೈರ್ಯವಾಗಿ ತಂದು ಮನೆ ಹತ್ರ ಬಿಡ್ತಿದ್ದಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೆ ಸೇರಿಸ್ಬೇಕು. ರಾಮು ಸರ್ ಅಂತ ಅವರು ಎಲ್ಲ ಕಡೆನೂ ಉಟ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ಹೆಣ್ಮಕ್ಳಿಗೆ ಸ್ಪೆಷಲಿ ಲೇಡಿ ಮಾಸ್ಟರ್ ಇದ್ದಾರಲ್ಲ, ಅವರು ಹೇಳ್ಕೊಡ್ತಾರಂತಲ್ಲ, ಹೌದಾ? ಇಲ್ಲಿ ಹೆಣ್ಮಕ್ಳು ಸ್ಪೆಷಲಿ ಈ ಹೆಣ್ಮಕ್ಳಿಗೆ ಸ್ಪೆಷಲಿ ಅಂದರೆ ನಾವು ಅವ್ರನ್ನ ನೋಡಿಲ್ಲ, ನಾವು ಕಲ್ಸ್ಕೊಟ್ಟಿವಿ ರಾಮು ಸರ್ ಹತ್ರ. ಹಾಗಾಗಿ ನಾವು ರಾಮು ಸರ್ಗೆ ನಾವು ವಂದನೆಗಳು ಹೇಳ್ತಾ ಇದ್ದೀವಿ. ನಾವು ಈ ಲೈಫಲ್ಲಿ ಅವ್ರ ಋಣ ತೀರ್ಸೋಕ್ಕಾಗಲ್ಲ, ರಾಮು ಸರ್ ಋಣ. ಯಾಕಂದರೆ ನನ್ನ ಮಗಳನ್ನ ಆ ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇವಾಗ ಗಿನ್ನಿಸ್ ರೆಕಾರ್ಡ್ ಆಗಿದೆ ಅವಳದು. ಹೇಳ್ಕೊಳಕ್ಕೆ ನನಗೂ ಒಂಥರ ತಾಯಿಯಾಗಿ ತುಂಬ ನನಗೆ ಹೆಮ್ಮೆ ಆಗ್ತಿದೆ.
ಈ ಲೆವೆಲ್ಗೆ ತಂದಿಟ್ಟಿದ್ದಾರೆ ಸರ್. ಅವ್ರ ಋಣ ನನಗೆ ಈ ಜನ್ಮದಲ್ಲಿ ತೀರ್ಸೋಕ್ಕಾಗಲ್ಲ ಸರ್. ಸರಿ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್, ನಮ್ಮ ಹೆಸರು ವೈಷ್ಣವಿ ಅಂತ. ನಾವು ರಾಮು ಮಾರ್ಷಲ್ ಆರ್ಟ್ಸಲ್ಲಿ ತಾಲೂಕಿನ ವುಮೆನ್ಸ್ ಅಧ್ಯಕ್ಷರಾಗಿರ್ತೀವಿ. ನಮ್ಮ ಗುರುಗಳು ಬಂದು ನಾಗರಮಣ ಸರ್. ನಾವು ಇವಾಗ ಮಕ್ಕಳೇನು ಅಂದರೆ ಸ್ಕೂಲಿಂದ ಬಂದಿದ ತಕ್ಷಣ ಮೊಬೈಲು, ಟಿ ವಿ ಇದು ಇಷ್ಟು ಬಿಟ್ಟರೆ ಬೇರೆ ಎಲ್ಲೂ ಆಚೆಗೆ ಹೋಗ್ತಾ ಇಲ್ಲ. ನಾವು ಇದರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಆ ಮೊಬೈಲು, ಟಿ ವಿ ಬಿಟ್ಟು ಮಕ್ಳು ಈ ಥರ ಯಾವುದೋ ಒಂದು ಬಂದು ಕ್ರೀಡೆಯನ್ನು ಕಲಿಬೇಕಾಗಿ ನಾನು ಕೊಡ್ಕೊತಾ ಇದ್ದೀನಿ ಸರ್, ಕೇಳ್ಕೊತಾ ಇದ್ದೀನಿ ಅವರಲ್ಲಿ. ಎಸ್ಪೆಷಲಿ ಹೆಣ್ಮಕ್ಳು ಸರ್ ಕರಾಟೆ ಕಲೀಲೇಬೇಕು. ಇವಾಗಿರೋ ಸಿಚುವೇಶನ್ನು, ಇವಾಗಿರೋ ಸಮಾಜದಲ್ಲಿ ಹೆಣ್ಮಗುಗೆ ಕರಾಟೆ ಅನ್ನೋದು ತುಂಬ ಅಗತ್ಯ ಇರುತ್ತೆ ಸರ್. ಧನ್ಯವಾದ. ನಮಸ್ತೆ, ನನ್ನ ಹೆಸರು ಮಿತ್ರ. ನಾನು ರಾಮು ಮಾರ್ಷಲ್ ಆರ್ಟ್ಸ್ ಎಂಬ ಕರಾಟೆಯಲ್ಲಿ ಕಲಿಯುತ್ತಿದ್ದೇನೆ. ನಮ್ಮ ಕರಾಟೆ ರಾಮು ಸರ್ ಅವರು ಸೆನ್ಸಿ ಅವರು ತುಂಬಾ ನನಗೆ ಧೈರ್ಯವನ್ನು ತುಂಬಿದ್ದಾರೆ. ನನಗೆ ಯಾವುದೂ ಬಂದಿಲ್ಲ ಅಂದರೆ ಕೂಡ ನನಗೆ ಪಕ್ಕದಲ್ಲಿ ನಿಂತು ಹೇಳ್ಕೊಟ್ಟಿದ್ದಾರೆ, ಹೊಡೆದು ಹೇಳ್ಕೊಟ್ಟಿದ್ದಾರೆ, ಬೈದೂ ಹೇಳ್ಕೊಟ್ಟಿದ್ದಾರೆ. ಹಾಗಂದರೆ ಯಾವುದೂ ಬಿಟ್ಟಿಲ್ಲ. ಯಾವುದೂ ಬಂದಿಲ್ಲ ಅಂದರೆ ಒಂದೆರಡು ದಿನ ಟೈಮನ್ನು ಕೊಟ್ಟು ಹೇಳ್ಕೊಟ್ಟಿದ್ದಾರೆ. ನಾನ್ಚಕ್ ಆಗಿರ್ಬೋದು, ಸ್ಟಿಕ್ ಆಗಿರ್ಬೋದು ಎಲ್ಲನೂ. ಮತ್ತು ಸೇಫ್ಟಿ ಅನ್ನೋದು ಕೂಡ ತುಂಬಾ ಧೈರ್ಯದಿಂದ ಹೇಳ್ಕೊಟ್ಟಿದ್ದಾರೆ. ಅಂದರೆ ಒಂದು ಫೀಮೇಲಿಂದ ಕಲಿಬೇಕು, ಒಂದು ಮೇಲಿಂದ ಕಲಿಬೇಕು ಅಂತ ಏನಿಲ್ಲ. ನಮ್ಮ ಸೆನ್ಸಿ ಅವರು ಎಲ್ಲ ಥರದಿಂದನೂ ಹೇಳ್ಕೊಟ್ಟಿದ್ದಾರೆ. ಅಂದರೆ ಇವಾಗ ಪಕ್ಕದಲ್ಲಿ ನಿಂತ್ಕೊಂಡು ಅಯ್ಯೋ ಈ ಹುಡುಗಿ ಹತ್ರ ಹೆಂಗೆ ಬಿಹೇವ್ ಮಾಡಬೇಕು, ಈ ಹುಡುಗಿ ಹೆಂಗೆ ಆ ಥರ ಏನು ಇಟ್ಕೊಳ್ತೀರ, ನನ್ನ ಮಗು ನನ್ನ ಸ್ವಂತ ಮಗಳು ಆ ಥರನೇ ಟ್ರೀಟ್ ಮಾಡ್ತಾರೆ. ಮತ್ತು ಮೊಬೈಲ್ ಟಿ ವಿಯಿಂದ ದೂರ ಇರಬೇಕಂದ್ರೆ ಕರಾಟೆಯಲ್ಲಿ ಕಲಿಬೋದು. ಬಟ್ ಆದರೂ ಇವಾಗ ಮೊಬೈಲ್, ಫ್ರೀ ಫೈರ್, ಪಬ್ಜಿ ಅಂತ ಫುಲ್ ಅಡಿಕ್ಟ್ ಆಗಿದ್ದೀವಿ ತುಂಬಾ. ಬಟ್ ಅದರಿಂದ ನಾನು ಫೋನ್ ನೋಡ್ತೀನಿ. ಆದರೂ ಕರಾಟೆ ಕ್ಲಾಸಿಗೆ ಬಂದು ಸ್ವಲ್ಪ ಮೊಬೈಲ್ ದೂರನೇ ಇಟ್ಟಿದ್ದೀನಿ. ಆದರೂ ಸ್ಟಡೀಸಿಂದ ಸ್ವಲ್ಪ ಮೊಬೈಲ್ ನೋಡ್ತೀನಿ. ಬಟ್ ಕರಾಟೆಯಿಂದ ತುಂಬಾ ಕಲ್ತಿದ್ದೀನಿ. ಇವಾಗ ಧೈರ್ಯದಿಂದ ಓಡಾಡ್ತೀನಿ ಕೂಡ. ನೀವು ಗಿನ್ನಿಸ್ ದಾಖಲೆ ಪಡೆದಿದ್ದೀರಾ? ಗಿನ್ನಿಸ್ ರೆಕಾರ್ಡ್ ದಾಖಲೆ ಪಡೆದಿದ್ದೀನಿ ನಾನು. ಇವು ನೀವು ಪದಕ ಪಡೆದಿದ್ದೀನಿ. ಯಾವ ಬೆಲ್ಟ್ ನೀವು? ಬ್ರೌನ್ ಬೆಲ್ಟ್ ಹಾಕಿ. ಬ್ರೌನ್ 1 ಬೆಲ್ಟ್ ಆಗಿದೆ ನಂದು. ಧನ್ಯವಾದ. ಹರ್ಷಿತ್ ಅವರು ಟೇಕಲ್ ಅಕ್ಷರಧಾಮದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಟೇಕಲ್ನಲ್ಲಿ ಸ್ಟಾರ್ಟ್ ಮಾಡಿ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಕರಾಟೆ ಅಂದರೆ ಏನು, ಯಾವ ಥರ ಅಂತ ಹೇಳ್ಬಿಟ್ಟು. ಕೋಲಾರ ಡಿಸ್ಟಿಕಲ್ಲೇ ಇಲ್ಲ ಆ್ಯಕ್ಚುಲಿ, ಬೇರೆ ಸ್ಪೋರ್ಟ್ಸ್ ಎಲ್ಲ ಇದೆ, ಬಟ್ ಕರಾಟೆ ಅನ್ನೋದು ಇಲ್ಲ. ಆದರೆ ರಾಮು ಸರ್ ಅವರು ಬಂದು ಈ ಟೇಕಲ್ನಿಂದ ಕರಾಟೆ ಅನ್ನೋದು ನಾವು ಕಲಿಸ್ಕೊಡ್ತೀವಿ. ಮಕ್ಕಳನ್ನ ಅವ್ರಿಗೆ ಆತ್ಮಸ್ಥೈರ್ಯ ತುಂಬ್ತೀವಿ. ಅವರ ಬದುಕು, ಅವರು ಮುಂದೆ ಜೀವನದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೋದು. ಅವ್ರು ಏನಾದರೂ ಮುಂದೆ ಅವರು ಯಾವುದೇ ಬೇರೆ ಸ್ಪೋರ್ಟ್ಸ್ ಏನಿದೆ ಆ ಸ್ಪೋರ್ಟ್ಸ್ ಥರನೇ ಇದನ್ನೂ ಅಚೀವ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮ್ಮ ತಂದೆ ತಾಯಿಗೆ ಸ್ಕೂಲಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅವರು ಎಲ್ಲ ಅಚೀವ್ ಇದೇ ಥರ ಇದೆ ಅಂತ ಹೇಳ್ಬಿಟ್ಟು ಅವರು ಪಬ್ಲಿಸಿಟಿ ಮಾಡಿ ಅವರು ನಾವೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಕೋಲಾರ ಡಿಸ್ಟಿಕ್ನಲ್ಲಿ ಕರಾಟೆ ಅನ್ನೋದನ್ನು ಎಲ್ಲ ಮಕ್ಕಳಲ್ಲೂ ತುಂಬಿ ಅವರವರ ಬದುಕು ಅವರವರ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಈಗ ಗಿನ್ನಿಸ್ ರೆಕಾರ್ಡ್ ಚೆನ್ನೈಯಲ್ಲಿ ಮೊನ್ನೆ ಗಿನ್ನಿಸ್ ರೆಕಾರ್ಡ್ ಆಯಿತು. ಅದರಲ್ಲಿ ಗಿನ್ನಿಸ್ ರೆಕಾರ್ಡ್ಗೂ ಅಟೆಂಡ್ ಮಾಡಿಸಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಬೇರೆ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನಲ್ಲೂ ಎಲ್ಲ ಮಕ್ಕಳು ಬೇರೆ ಸ್ಕೂಲಲ್ಲಿ ಓದ್ತಾ ಇರೋರು ಎಲ್ಲ ತಂದೆ ತಾಯಿನೂ ಸೇರಿ ಅವರ ಎಲ್ಲ ಮಕ್ಕಳನ್ನು ಈ ರಾಮು ಕರಾಟೆ ಅಕಾಡೆಮಿಗೆ ಸೇರಿಸಿ ಕೋಲಾರಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಸ್ಪೋರ್ಟ್ಸು ಕ್ರಿಕೆಟ್ ಅಂತ ಏನು ಹುಚ್ಚಿಡ್ದಿಗೆ ಎಲ್ರಿಗೂ ಆ ಕ್ರಿಕೆಟ್ ಅನ್ನೋದಕ್ಕಿಂತಲೂ ಈ ಕರಾಟೆ ಅನ್ನೋದು ಇನ್ನೂ ತುಂಬ ಇಂಪಾರ್ಟೆಂಟು. ದಯವಿಟ್ಟು ಎಲ್ಲ ತಂದೆ ತಾಯಿನೂ ಇದನ್ನು ನೋಡಿ ಇದನ್ನು ಮಕ್ಕಳಿಗೆ ಎಲ್ಲರಿಗೂ ತಿಳಿಸಿ, ಇದರ ಬಗ್ಗೆ ಕರಾಟೆ ಅಂದರೆ ಏನು ಅಂತ ತಿಳಿಸಿ ರಾಮು ಸರ್ ಅವರ ಅಕಾಡೆಮಿಗೆ ಸೇರಿಸಿ ಅವ್ರನ್ನ ದಯವಿಟ್ಟು ಎಲ್ಲ ಮುಂದಿನ ಪೀಳಿಗೆಯಲ್ಲಿ ಕೋಲಾರ ಡಿಸ್ಟಿಕಲ್ಲಿ ಯಾವ ಥರ ಬೇರೆ ಸ್ಪೋರ್ಟ್ಸ್ ಇದೆಯೋ ಅದೇ ಸ್ಪೋರ್ಟ್ಸು ಮುಂದಿನ ದಿನಗಳಲ್ಲಿ ಕರಾಟೆ ಬೆಳೀಲಿ ಅಂತ. ಆ ಬೆಳೆಯೋದಕ್ಕೆ ರಾಮು ಸರ್ ಅವರು ಮಕ್ಕಳಿಗೆ ತುಂಬ ಹುರಿದುಂಬಿಸ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರನ್ನು ಕರ್ಕೊಂಡು ಹೋಗ್ತಾರಲ್ವ ಬೇರೆ, ಅವರು ತುಂಬ ಜವಾಬ್ದಾರಿಯಿಂದ ಮಕ್ಕಳಿಗಿಂತೂ ಅವ್ರ ತಂದೆ ತಾಯಿಗಿಂತೂ ಹೆಚ್ಚಾಗಿ ನೋಡ್ಕೊಂಡು ಅವ್ರನ್ನ ಹುರಿದುಂಬಿಸ್ತಾ ಇದ್ದಾರೆ. ಇದೇ ಥರ ಮುಂದಿನ ಪೀಳಿಗೆಯಲ್ಲಿ ಬೆಳೀಲಿ ಅಂತ ಅವರಲ್ಲಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಇನ್ನೊಂದು ಮಾತಾಡೋದೇನೆಂದರೆ, ಈ ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು ಹಾಗೂ ಕರ್ನಾಟಕ ಸರ್ಕಾರ ಆಗಿರ್ಬೋದು ಎಲ್ಲ ಕ್ರೀಡೆಗಳಿಗೂ ಯಾವ ಥರ ಪ್ರೋತ್ಸಾಹ ಕೊಡ್ತಿರೋ ಈ ಕರಾಟೆ ಅನ್ನೋದು ಕ್ರೀಡೆಗೂ ಪ್ರೋತ್ಸಾಹ ಕೊಟ್ಟು ಕೋಲಾರ ಜಿಲ್ಲಾಡಳಿತ ಕ್ರೀಡಾ ಆಡಳಿತ ಆಗಿರ್ಬೋದು ಅದಕ್ಕೆ ರಾಮು ಸರ್ ಅವ್ರಿಗೆ ಈ ಕರಾಟೆ ಅನ್ನೋದನ್ನ ಬೆಳೆಯೋದಕ್ಕೆ ಎಲ್ಲ ಮಕ್ಕಳು, ಎಲ್ಲ ತಂದೆ ತಾಯಿಯರು, ಎಲ್ಲ ಕೋಲಾರ ಜಿಲ್ಲೆಯ ಅಣ್ಣ ತಂಗಿಯರು, ಅಕ್ಕ ತಮ್ಮಂದಿರು ಎಲ್ಲ ಪ್ರೋತ್ಸಾಹಿಸಬೇಕು ಅಂತ.
1 2 3